ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ನಿರ್ಮಾಣವಾಗಿರುವಂತಹ ಸದ್ಯದ ಸಿಚುವೇಶನ್ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಿಟೈರ್ಡ್ ಕರ್ನಲ್ ಆಗಿರುವಂತಹ ಡಿಎಸ್ ಪೂವಯ್ಯ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗಷ್ಟೇ ಒಂದು ಮಾಹಿತಿ ಲಭ್ಯ ಆಯಿತು ಸರ್. ಎಸ್ ಜೈಶಂಕರ್ ಅವರು ವಿದೇಶಾಂಗ ಇಲಾಖೆಯ ಸಚಿವರು ಅವರು ಕೊಟ್ಟಂತಹ ಒಂದು ಮಾಹಿತಿ, ಅವರಿಗೆ ಭಾರತ ಹಾಗೆ ಪಾಕಿಸ್ತಾನ ಮಾತುಕತೆಯನ್ನ ನಡೆಸಿ ಈ ಸಿಚುವೇಶನ್ನ ಇಲ್ಲಿಗೆ ನೀವು ನಿಲ್ಲಿಸಿ, ಇದು ಮುಂದಕ್ಕೆ ಹೋಗೋದು ಬೇಡ ಅಂತ ಹೇಳಿ ಅಮೆರಿಕ ಸಲಹೆಯನ್ನ ಕೊಡ್ತಂತೆ. ಆದರೆ ಎಸ್ ಜೈಶಂಕರ್ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ದಾಳಿಯಿಂದ ಹಿಂದೆ ಸರಿಯುವಂತಹ ಮಾತೇ ಇಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾರತದ ಈ ನಿಲುವಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮೊದಲ ರಿಯಾಕ್ಷನ್ ತಗೊಳ್ಳೋಕೆ ಇಷ್ಟಪಡ್ತೀನಿ ಸರ್. ಹೌದು, ನಮ್ಮ ನ್ಯಾಷನಲ್ ರಿಸಾಲ್ವ್ ಏನಿದೆ ಅದು ಆ ತರನೇ ಇರ್ಬೇಕು. ಯಾವುದು ಪಾಶ್ಚಾತ್ಯ ದೇಶಗಳಿಂದ ನಮ್ಗೆ ಪ್ರೆಷರ್ ಹಾಕಿ ನಿಮ್ಗೆ ಆಯಿಲ್ ಸಪ್ಲೈಸ್ ಆಗಿರ್ಲಿ, ಇಲ್ಲಾಂದ್ರೆ ಡಿಫೆನ್ಸ್ ಸ್ಪೇರ್ ಪಾರ್ಟ್ಸ್ ಆಗಿರ್ಲಿ, ಅದನ್ನ ನಿಲ್ಲಿಸ್ಬಿಡ್ತೀವಿ ಅನ್ನೋ ಕಾಲ ಹೋಯ್ತು. ಈಗ ನಮ್ಗೆ ಆಲ್ಟರ್ನೇಟ್, ನಮ್ಗೆ ಇಂಡಿಜಿನಿಯಸ್ ಪ್ರೊಡಕ್ಷನ್ ಇದೆ, ಡಿಫೆನ್ಸ್ ಸಪ್ಲೈಸ್ದು ಅಷ್ಟೇ, ಡಿಫೆನ್ಸ್ ಪ್ರೊಡಕ್ಷನ್ದು. ಮತ್ತೆ ಆಯಿಲ್ ಕೂಡ ನಮ್ಗೆ ರಷ್ಯಾ, ವೆನಿಜುವೆಲಾ ಅಂತ ಬೇರೆ ಬೇರೆ ದೇಶಗಳಿಂದ, ಇರಾನ್ ಇಂಥ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ಬಹುದು. ಮುಂಚೆ ನಾವು ಡಿಪೆಂಡೆಂಟ್ ಆನ್ ಸೌದಿ ಅರೇಬಿಯಾ ಮತ್ತೆ ಇತರ ದೇಶಗಳಿಗೆ. ಅವರು ದೇ ಆರ್ ಅಂಡರ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್. ಸೊ ದಿಸ್ ಇಸ್ ಅ ವೆರಿ ಗುಡ್ ಸ್ಟೆಪ್. ಈ ತರ ಅವರು ಹೇಳಿದ್ದು ದೃಢವಾಗಿ. ಬೇರೆ ದೇಶಗಳು ಅಷ್ಟೇ, ಇಸ್ರೇಲ್ ಮೇಲೂ ಬಹಳ ಪ್ರೆಷರ್ ಇತ್ತು, ನೀವು ಗಾಜಾ ಮೇಲೆ ಬಾಂಬಿಂಗ್ ನಿಲ್ಸಿ ಅಂತ. ಯುರೋಪಿಯನ್ ದೇಶಗಳೆಲ್ಲ ಸುಮಾರು ಅವ್ರಿಗೆ ಪ್ರೆಷರ್ ಹಾಕಿದ್ರು. ಅದೇ ತರ ರಷ್ಯಾ ಮೇಲೆ ಕೂಡ ಬಹಳ ಸ್ಯಾಂಕ್ಷನ್ಸ್ ಎಲ್ಲ ಹಾಕಿ, ಯುರೋಪಿಯನ್ ದೇಶಗಳು, USA ಎಲ್ಲ ಹಾಕಿ, ನೀವು ಹೇಗಾದ್ರೂ ಮಾಡಿ ಸೀಸ್ ಫೈರಿಗೆ ಬನ್ನಿ ಅಂತ ಹೇಳಿದ್ರು. ನಾವು ಈ ತರ ಅಮೆರಿಕಾಗೆ ಅದೇ ಒಂದು ಪಾಕಿಸ್ತಾನಿಗೆ ಅದೇ ಒಂದು ಹೋಪ್ ಇರೋದು. ಎಲ್ಲ ವೆಸ್ಟರ್ನ್ ಕಂಟ್ರೀಸ್ ಮತ್ತೆ ಇಸ್ಲಾಮಿಕ್ ನೇಷನ್ಸ್ ಎಲ್ಲ ಬಂದು ಪ್ರೆಷರ್ ಹಾಕಿದ್ರೆ ಇಂಡಿಯಾ ಮೇಲೆ ಸ್ವಲ್ಪ ಸೀಸ್ ಫೈರ್ ಆಗ್ಬೋದು, ಮಾಡೋದೆಲ್ಲ ಮಾಡಿ. ಅವ್ರಿಗೆ ಒಂದ್ಸತಿ ಗೊತ್ತಾದ್ಮೇಲೆ ಇಂಡಿಯಾ ಹಿಂಜರಿಯೋದಿಲ್ಲ, ಯಾರ ಪ್ರೆಷರ್ಗೂ ಅವ್ರು ಬಕ್ಕಲಾಗೋದಿಲ್ಲ ಅಂದ್ರೆ ಅವ್ರದ್ದು ಮತ್ತೆ ಅವ್ರದ್ದು ನೀತಿ ಬೇರೆ ತರ ಆಗುತ್ತೆ. ಯಾಕೆಂದ್ರೆ ಪಾಕಿಸ್ತಾನ ಹತ್ರ ಬಹಳ ದಿನ ಯುದ್ಧ ಮಾಡ್ಲಿಕ್ಕೂ, ಅವ್ರ ಹತ್ರ 15-20 ದಿನದ ಮೇಲೆ ಅವ್ರಿಗೆ ಎಮಿನೇಷನ್ ಅದು ಇದು ಎಲ್ಲ ಶಾರ್ಟೇಜ್ ಶುರು ಆಗ್ಬಿಡುತ್ತೆ. ಮತ್ತೆ ಅವ್ರ ದೇಶ ಸ್ವಲ್ಪ ಶಾಲೋ ಆಗಿದೆ, ಅಷ್ಟು ಅಗಲ ಇಲ್ಲ. ಅವ್ರದ್ದು ಎಲ್ಲಾ ಫ್ರಂಟ್ ಲೈನ್ ಸಿಟೀಸ್ ಎಲ್ಲ ನಮ್ ಬಾರ್ಡರ್ ಹತ್ರನೇ ಇರೋದು. ಸೊ ಜಾಸ್ತಿ ದಿನ ಇದು ಸಸ್ಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಫಾರಿನ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಇಟ್ ಇಸ್ ಅ ವೆರಿ ಗುಡ್ ಸ್ಟೆಪ್. ಮತ್ತೆ ವೆಸ್ಟರ್ನ್ ಪ್ರೆಷರ್ಗೆ ನಾವು ಬಕ್ಕಲ್ ಆಗ್ಬಾರ್ದು. ಸರ್, ಸಿಚುವೇಶನ್ ಯಾವ ರೀತಿ ಆಗಿದೆ ಅಂತ ಹೇಳಿ ಕಳೆದ ಕೆಲವು ದಿನಗಳಿಂದ ನೀವು ನೋಡ್ತಾ ಇದ್ದೀರಿ. ಪಾಕಿಸ್ತಾನ ನಾನು ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಅಷ್ಟು ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದೆ ಅಂತ ಹೇಳಿ ಅಲ್ಲಿ ಹೇಳಿಕೆಗಳನ್ನ ಕೊಡ್ಕೊಳ್ತಾ ಇದೆ. ಇಲ್ಲಿ ಭಾರತ ಸಾಕ್ಷಿಯನ್ನ ಕೊಡ್ತಾ ಇದೆ, ನೋಡಿ ಇಲ್ಲಿ ಏನೂ ಆಗಿಲ್ಲ, ಎಲ್ಲವೂ ಕೂಡ ಸರಿಯಾಗಿ ಇದೆ, ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತ ಹೇಳಿ. ಅವರು ಮಿಸೈಲ್ಗಳನ್ನ ಹಾರಿಸ್ತಿದ್ದಾರೆ, ಅವರ ಡ್ರೋನ್ಗಳನ್ನ ಹಾರಿಸ್ತಿದ್ದಾರೆ, ಬಟ್ ಯಾವುದೂ ಕೂಡ ಭಾರತದ ಭೂಮಿಯನ್ನ ರೀಚ್ ಆಗ್ತಾ ಇಲ್ಲ. ಆಕಾಶದಲ್ಲೇ ಛಿದ್ರ ಆಗ್ತಾ ಇದೆ. ಪಾಕಿಸ್ತಾನದ ಈ ದುಸ್ಥಿತಿ ಇದೆಯಲ್ಲ, ಇದು ಸುಳ್ಳು ಹೇಳಿಕೊಂಡು ತನ್ನನ್ನು ತಾನು ಬಹಳ ಸ್ಟ್ರಾಂಗ್ ಇದ್ದೀನಿ ಅಂತ ಹೇಳಿ ಅಲ್ಲಿನ ಜನರ ಮುಂದೆ ಒಂದು ಭ್ರಮಾಲೋಕವನ್ನ ಕಟ್ಟುವಂತಹ ಕೆಲಸ ಇದೆಯಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇದು ವರ್ಲ್ಡ್ ವೈಡ್ ಎಲ್ಲಾ ದೇಶ ಎಲ್ಲೆಲ್ಲಿ ಕಾನ್ಫ್ಲಿಕ್ಟ್ ಇದೆ ಅಲ್ಲೆಲ್ಲ ಈ ಡಿಸ್ಇನ್ಫಾರ್ಮೇಶನ್ ಕ್ಯಾಂಪೈನ್ ಅಂತಾರೆ. ಅದರಿಂದ ಒಂದು ಅಡ್ವಾಂಟೇಜಸ್ ಇರುತ್ತೆ. ಒಂದು ಅಂದ್ರೆ ಸ್ವಂತ ದೇಶವಾಸಿಗಳು ಅದರಿಂದ ಸ್ವಲ್ಪ ನಮ್ ದೇಶ ಬಹಳ ಇನ್ನೊಂದ್ ದೇಶಕ್ಕೆ ನುಕ್ಸಾನ್ ಮಾಡ್ತಿದೆ ಅಂತ ಅಂದ್ಕೊಂಡಿರ್ತಾರೆ. ಮತ್ತೆ ಇನ್ನೊಂದ್ ದೇಶದಲ್ಲಿ ಅದನ್ನ ನಂಬಿದ್ರೆ ನಮ್ ದೇಶದಲ್ಲಿ ಬಹಳ ನುಕ್ಸಾನ್ ಆಗ್ತಿದೆ ಅಂತದ್ದು. ಅದಕ್ಕೆ ಡಿಸ್ಇನ್ಫಾರ್ಮೇಶನ್ ಕ್ಯಾಂಪೈನ್ ಈಗ ಬಹಳ ಇದು ಸೋಷಿಯಲ್ ಮೀಡಿಯಲ್ಲಿ ನಡೆಯುತ್ತೆ, ಎಲ್ಲಾರು ನಡೆಸ್ತಾರೆ. ಆದ್ರೆ ಈಗ ಓಪನ್ ಸೋರ್ಸಸ್ ಇಂದ ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ಅವ್ರು ಫಸ್ಟ್ ದಿನ ಹೇಳಿದ್ರು 3-4 ರಫೇಲ್ಗಳನ್ನ ಹೊಡೆದು ಉಳಿಸಿ ಅಂತ. ಇವಾಗ ಸ್ಯಾಟಲೈಟ್ ಇಮೇಜರಿಯಲ್ಲಿ ಆ ತರ ಬಿದ್ದಿದ್ರೆ ನಮ್ಗೆ ಎಲ್ಲಾರ್ಗೂ ಗೊತ್ತಾಗ್ಬೇಕಿತ್ತು ಎಲ್ಲಿ ಬಿದ್ದಿದೆ, ಈಗ ಡೆಮೋಕ್ರಸಿ ನಮ್ಮ ದೇಶದಲ್ಲಿ ಯಾರು ಬೇಕಾದ್ರೆ ವಿಡಿಯೋದಲ್ಲಿ ಕಳಿಸ್ಬೋದು, ಇಲ್ಲಿ ಬಿದ್ದಿದೆ ನಮ್ಮ ವಿಲೇಜ್ ಅಲ್ಲೋ ಊರಲ್ಲೋ ಈ ತರ ಏರ್ ಕ್ರಾಶ್ ಆಗಿದೆ ಅಂತ. ಇಂಥದ್ದು ಎಲ್ಲೂ ಇಲ್ಲ ಈ ತರ. ಅದಕ್ಕೆ ಇವಾಗಿರೋ ಡಿಸ್ಇನ್ಫಾರ್ಮೇಶನ್ ನಂಬಾರ್ದು. ಮತ್ತೆ ಈ ಡಿಸ್ಇನ್ಫಾರ್ಮೇಶನ್ ಅವ್ರವ್ರ ದೇಶದ ಹಿತಕ್ಕಾಗಿ ಅವ್ರು ಮಾಡಬಹುದು. ಆದ್ರೆ ನಮ್ಮ ದೇಶವಾಸಿಗಳು ಗೌರ್ಮೆಂಟ್ ಏನ್ ಹೇಳ್ತಾರೋ ಮತ್ತೆ ಡಿಫೆನ್ಸ್ ಸರ್ವಿಸಸ್ ಏನ್ ಹೇಳ್ತಾರೋ ಅದನ್ನ ಮಾತ್ರ ನಂಬಬೇಕು. ಅದು ಬಿಟ್ಬಿಟ್ಟು ಸುಮ್ನೆ ಅಲ್ಲಿ ಯಾವ್ಯಾವ್ದೋ ವಿಡಿಯೋ ಕಳ್ಸೋದು, ಎಲ್ಲೆಲ್ಲೋ ಇಂಟರ್ನ್ಯಾಷನಲ್ ಮೀಡಿಯಲ್ಲಿ ಯಾರ್ಯಾರೋ ಹೇಳಿದ್ನ ನಂಬೋದು, ಇದನ್ನೆಲ್ಲ ಮಾಡಬಾರ್ದು. ಯಾಕೆಂದ್ರೆ ನಾಟ್ ಓನ್ಲಿ ಪಾಕಿಸ್ತಾನ್ ಮೀಡಿಯಾ ಬಟ್ ಅವರು ವೆಸ್ಟರ್ನ್ ಮೀಡಿಯಾಗೂ ಲೀಕ್ ಮಾಡಿಸ್ಬೋದು. ಈ ತರ ನಾವು ಏನೇನೋ ಡ್ಯಾಮೇಜ್ ಮಾಡಿದೀವಿ, ಅದು ಮಾಡಿದೀವಿ, ಇದು ಮಾಡಿದೀವಿ, ಅದನ್ನೆಲ್ಲ ಓದಿ ನಾವು ನಂಬ್ಕೊಂಡು ನಾವು ಡಿಮಾರಲೈಸ್ ಆಗ್ಬಾರ್ದು. ನಾವು ಪಾಕಿಸ್ತಾನಕ್ಕಿಂತ ಬಹಳ ಜಾಸ್ತಿ ಬಲಿಷ್ಠರು, ನಮ್ಮ ಸೇನೆ ಅದಕ್ಕಿಂತ ಬಹಳ ಹೆಚ್ಚಾಗಿ ದೊಡ್ಡದು.
ನಮ್ಮ ಹತ್ರ ಇರೋ ಆರ್ಟಿಲರಿ ಸಿಸ್ಟಮ್ಸ್, ಏರ್ ಕ್ರಾಫ್ಟ್ಸ್, ಟ್ಯಾಂಕ್ಸ್ ಎಲ್ಲ ಅವ್ರಿಗಿಂತ ಮೋರ್ ದೆನ್ ಡಬಲ್ ಇದೆ. ಯಾವ ತರದಲ್ಲಿ ಅವ್ರಿಗೆ ಎದುರಿಸ್ಬೇಕು ಹೊರತು ನಾವು ಯಾವ ವಿಚಾರದಲ್ಲೂ ಈ ತರ ಡಿಸ್ಇನ್ಫಾರ್ಮೇಶನ್ ಕ್ಯಾಂಪೈನ್ ನ ಕೇಳಿ ನಾವು ಹೆದರಬಾರ್ದು. ಎಕ್ಸಾಕ್ಟ್ಲಿ ಸರ್. ಅವರ ಡ್ರೋನ್ಗಳು, ಅವರ ಮಿಸೈಲ್ಗಳು ಯಾವುದು ಭಾರತದ ಭೂಮಿಯನ್ನು ರೀಚ್ ಆಗ್ತಾ ಇಲ್ಲ. ಬಟ್ ನಿನ್ನೆ ಮಧ್ಯರಾತ್ರಿ ನೀವು ಸುದ್ದಿಗೋಷ್ಠಿಯನ್ನ ಗಮನಿಸಿದ್ರಿ ಅಂತ ಭಾವಿಸ್ತೀನಿ ಸರ್. ನಿನ್ನೆ ಮಧ್ಯರಾತ್ರಿ ಭಾರತದ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತು. ಪಾಕಿಸ್ತಾನ ಮಾಡಿದಂತಹ ಡ್ರೋನ್ ದಾಳಿ ಹಾಗೆ ಮಿಸೈಲ್ ದಾಳಿಗೆ ಪ್ರತಿಯಾಗಿ ಪಾಕಿಸ್ತಾನದಲ್ಲಿರುವಂತಹ ಸುಮಾರು 4 ಏರ್ ಬೇಸ್ಗಳನ್ನ ಗುರಿಯಾಗಿಸಿ ಸ್ಪೆಸಿಫಿಕ್ ಆಗಿ ನಿಖರವಾದಂತಹ ನಿರ್ದಿಷ್ಟವಾದಂತಹ ದಾಳಿಯನ್ನ ಮಾಡಲಾಯಿತು ಸರ್. ಆ ಸಂದರ್ಭದಲ್ಲಿ ಅವರ ರೆಡಾರ್ ಸಿಸ್ಟಮ್ಗಳನ್ನ ಟಾರ್ಗೆಟ್ ಮಾಡಿತ್ತು ಭಾರತ. ಅವರ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ಗಳನ್ನ ದಾಳಿ ಮಾಡಿತ್ತು. ಜೊತೆಗೆ ಅವರ ಏರ್ ಬೇಸ್ಗಳನ್ನ, ಅವರ ರನ್ವೇಗಳನ್ನ ಟಾರ್ಗೆಟ್ ಮಾಡಿತ್ತು. ಕಂಪ್ಲೀಟ್ ಆಗಿ ಮಿಲಿಟರಿ ಇನ್ಸ್ಟಾಲೇಷನ್ಗಳನ್ನ ಟಾರ್ಗೆಟ್ ಮಾಡಿತ್ತು. ಈ ಕಾರ್ಯಾಚರಣೆ ಇದೆಯಲ್ಲ ಸರ್, ಶತ್ರುವಿನ ನೆಲದಲ್ಲಿರುವಂತಹ ಟಾರ್ಗೆಟ್ಗಳನ್ನ ಗುರಿಯಾಗಿಸಿ ಹೊಡೆದುರುಳಿಸೋದು, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಸರ್. ಈಗ ನೋಡಿ, ಅದು ರಿಯಲ್ ಟೈಮ್ ಇನ್ಫಾರ್ಮೇಶನ್ ಬರುತ್ತೆ. ಅದೆಲ್ಲ ಇವಾಗ ಗೈಡೆನ್ಸ್ ಸಿಸ್ಟಮ್ಸ್ ಮತ್ತೆ ಅದರಲ್ಲಿ ಆ ಮಿಸೈಲ್ಸ್ ಅಲ್ಲೇ ಟಿವಿ ಕ್ಯಾಮೆರಾ ತರ ಇರುತ್ತೆ. ಲಾಸ್ಟ್ ಟಾರ್ಗೆಟ್ ಗೆ ಹಿಟ್ ಆಗೋ ತನಕ ಅದು ರಿಲೇ ಮಾಡ್ತಾ ಇರುತ್ತೆ ಇನ್ಫಾರ್ಮೇಶನ್. ನಾನು ಇಲ್ಲಿ ತಲುಪಿದ್ದೀನಿ, ಈಗ ಹಿಟ್ ಆಗೋದಕ್ಕಿಂತ ಮುಂಚೆ ಅಂತ ಫೋಟೋಗ್ರಾಫ್ಸ್ ಎಲ್ಲ ಇರುತ್ತೆ. ಸೊ ನಾವು ಡ್ಯಾಮೇಜ್ ಅಸೆಸ್ಮೆಂಟ್ ಮಾಡಬಹುದು. ಒಂದ್ಸತಿ ಹಿಟ್ ಆದ್ಮೇಲೆ ಕರೆಕ್ಟ್ ಟಾರ್ಗೆಟ್ ಗೆ ಹಿಟ್ ಆಗಿದ್ಯಾ, ಅದ್ರ ಅಕ್ಕಪಕ್ಕ ಹಿಟ್ ಆಗಿದ್ಯಾ, ಎಷ್ಟು ಜನ ಕ್ಯಾಶುಯಾಲಿಟೀಸ್ ಇರ್ಬೋದು. ಇಂಥ ಎಲೆಕ್ಟ್ರಾನಿಕ್ಸ್ ಮತ್ತೆ ಇಂಥ ಸಿಸ್ಟಮ್ಸ್ ಅಲ್ಲೂ ಕೂಡ ನಾವು ಭಾರತ ಪಾಕಿಸ್ತಾನಗಿಂತ ಬಹಳ ಸುಪೀರಿಯಾರಿಟಿ ಇದೆ. ಆದ್ರಿಂದ ನಮ್ಗೆ ಎಕ್ಸಾಕ್ಟ್ ಡ್ಯಾಮೇಜ್ ಏನಾಗಿದ್ಯೋ, ಮತ್ತೆ ನಮ್ ದೇಶದಲ್ಲಿ ಸುಮ್ನೆ ಎಕ್ಸಾಜಿರೇಟ್ ಮಾಡ್ಕೊಂಡು ಹೇಳೋದು ಪಾಕಿಸ್ತಾನ ಮುಂಚೆಯಿಂದನೂ ಹಾಗೆ 65-48 ವಾರ್ ಇಂದನೂ ಅವರ ಒಂದು ನ್ಯಾಷನಲ್ ಹ್ಯಾಬಿಟ್ ಅದು. ಸುಳ್ಳು ಹೇಳೋದು, ನಾವು ಅದು ಮಾಡ್ಬಿಟ್ಟಿದೀವಿ, ಇದು ಮಾಡ್ಬಿಟ್ಟಿದೀವಿ, ಅಮೃತ್ಸರ್ ಹತ್ರ ತಲುಪ್ಬಿಟ್ಟಿದೀವಿ, ಜೋಧ್ಪುರ್ ಹತ್ರ ತಲುಪ್ಬಿಟ್ಟಿದೀವಿ ಅಂತ. ವಾರ ಆದ್ಮೇಲೆ ಗೊತ್ತಾಗುತ್ತೆ ಯಾರಿಗೆ ಎಷ್ಟು ಡ್ಯಾಮೇಜ್ ಆಗಿದೆ, ಯಾರು ಎಷ್ಟು ಸರೆಂಡರ್ ಮಾಡಿದ್ರು, ಏನಾಯ್ತು ಅಂತ. ಸೊ ಈ ತರ ನಮ್ದು ಅಸೆಸ್ಮೆಂಟ್ ಜನರಲಿ, ಇಂಡಿಯಾ ಬೀಯಿಂಗ್ ಎ ಡೆಮೋಕ್ರಸಿ, ನಾವು ಸುಮ್ನೆ ಎಕ್ಸಾಜಿರೇಟೆಡ್ ಸುಳ್ಳು ಎಲ್ಲ ಹೇಳೋದಿಲ್ಲ. ನಾವು ಆ ತರ ಟಾರ್ಗೆಟ್ ಮಾಡಿದೀವಿ ಅಂದ್ರೆ ಅದು ಕರೆಕ್ಟ್ ಆಗಿರುತ್ತೆ. ಅದು ಸುಮ್ನೆ ಅದಾಗಿದೆ ಇದಾಗಿದೆ ಅಂತ ನಾವು ಇಂಟರ್ನ್ಯಾಷನಲ್ ಮೀಡಿಯಾ ಮುಂದೆ ತೋರಿಸ್ಕೊಳಕ್ ಏನು ಹೇಳೋದಿಲ್ಲ. ಒಟ್ಟಿನಲ್ಲಿ ಭಾರತ ಸಕ್ಸಸ್ಫುಲ್ ಆದಂತಹ ದಾಳಿಯನ್ನ ಮಾಡಿದೆ. ನಾವು ಡ್ಯಾಮೇಜ್ ಮಾಡೋದ್ರಲ್ಲೂ ಕೂಡ ಸಕ್ಸಸ್ ಆಗಿದ್ದೀವಿ ಅನ್ನುವಂಥ ಮಾತನ್ನ ಅವರು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ನಮ್ಮ ಸೇನೆಯ ಅಧಿಕಾರಿಗಳು ಹೇಳ್ತಾ ಇದ್ರು. ಜೊತೆಗೆ ಸರಿ, ಗಡಿಯಲ್ಲಿ ಗುಂಡಿನ ಚಕಮಕಿ ಆಗುತ್ತಲ್ಲ, ಒಂದು ಡ್ರೋನ್ ದಾಳಿ, ಮತ್ತೊಂದು ಮಿಸೈಲ್ಗಳ ಮೂಲಕ ದಾಳಿಯನ್ನ ಮಾಡ್ತಾ ಇದೆ. ಅದರ ಜೊತೆಗೆ ಈ ಶೆಲ್ ದಾಳಿಯನ್ನ ಮಾಡ್ತಾ ಇದೆ ಪಾಕಿಸ್ತಾನ. ಆ ಶೆಲ್ ದಾಳಿಯಲ್ಲಿ ಭಾರತದ ಕೆಲವು ನಾಗರಿಕ ಪ್ರದೇಶಗಳನ್ನ ಗುರಿಯಾಗಿಸಿ ಟಾರ್ಗೆಟ್ ಅನ್ನ ಇಟ್ಟು ಹಳ್ಳಿಗಳ ಮೇಲೆ, ಅಲ್ಲಿರುವಂತಹ ಜನರ ಮನೆಗಳ ಮೇಲೆ ಗುರಿಯಾಗಿಸಿ ದಾಳಿಯನ್ನ ಮಾಡುವಂತಹ ಕೆಲಸ ಪಾಕಿಸ್ತಾನದಿಂದ ಆಗ್ತಾ ಇದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಸರ್? ಇದಕ್ಕೆ ಪ್ರತ್ಯುತ್ತರವನ್ನ ಭಾರತ ಯಾವ ರೀತಿ ಕೊಡ್ತಾ ಇದೆ ಅಂತ ಹೇಳಿ ನಾವು ನೋಡಿ, ಟಾರ್ಗೆಟಿಂಗ್ ಮಾಡುವಾಗ ಅವ್ರದ್ದು ಬಂಕರ್ಸ್ ಮತ್ತೆ ಈಗ ಹಾಸ್ಟಿಲಿಟಿ ಶುರುವಾದ್ಮೇಲೆ ಅಲ್ಲ, ಈ ಪಹಲ್ಗಾಮ್ ಇನ್ಸಿಡೆಂಟ್ ಮೇಲಲ್ಲ, ಪೀಸ್ ಟೈಮಲ್ಲೂ ನಾವೆಲ್ಲ ಅವರು ಮಾಡಿರ್ತಾರೆ, ನಾವು ಅವ್ರದ್ದು ಮ್ಯಾಪ್ ಮಾಡಿರ್ತೀವಿ, ಎಲ್ಲಿ ಪೋಸ್ಟ್ ಗಳಿವೆ, ಅವ್ರದ್ದು ಕಂಪನಿ ಲೊಕೇಶನ್ಸ್ ಎಲ್ಲಿದೆ, ಬೆಟಾಲಿಯನ್ ಲೊಕೇಶನ್ಸ್ ಎಲ್ಲಿದೆ, ಬ್ರಿಡ್ಜಸ್ ಎಲ್ಲಿದೆ. ಸೊ ಜನರಲಿ ಒಂದು ಪ್ರೊಫೆಷನಲ್ ಆರ್ಮಿ ಅಂದ್ರೆ ಅವ್ರದ್ದು ಆರ್ಮಿ ಮತ್ತೆ ಡಿಫೆನ್ಸ್ ಸರ್ವಿಸಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ನ ಮಾತ್ರ ಟಾರ್ಗೆಟ್ ಮಾಡೋದೇ ಹೊರತು ಸುಮ್ನೆ ಸಿವಿಲಿಯನ್ಸ್ ಮೇಲೆ ಹಾಕಿ ಅವ್ರಿಗೆ ತೊಂದರೆ ಮಾಡೋದು ಮತ್ತೆ ಅದರಿಂದ ಏನು ಉಪಯೋಗ ಇಲ್ಲ. ಯಾಕಂದ್ರೆ ಜನರು ಉದ್ರಿಕ್ತ ಆಗ್ತಾರೆ ಅದರಿಂದ. ಸುಮ್ನೆ ಮನೆಗ್ ಬಂದು ಬಿದ್ರೆ ಅದರಿಂದ ಅವ್ರಿಗೇನು ಉಪಯೋಗ ಇಲ್ಲ, ಮತ್ತೆ ಜನರೇನು ಹೆದರೋದಿಲ್ಲ. ಉಲ್ಟಾ ಜನರಿಗೆ ಬಹಳ ಕೋಪ ಬಂದು ಏನ್ ಮಾಡಿದ್ರು ಬಿಡಬಾರ್ದು, ನಾವು ನಮ್ಮ ಆರ್ಮಿಗೆ ಹೆಲ್ಪ್ ಮಾಡ್ತೀವಿ ಅಂತಾನೆ ಒಂದು ಪ್ರತಿಕ್ರಿಯೆ ಬರೋದು. ಸೊ ಅದರಿಂದ ಈ ಸಿವಿಲಿಯನ್ಸ್ ನ ಟಾರ್ಗೆಟ್ ಮಾಡೋದು, ಮತ್ತೆ ಈಗೆಲ್ಲ ಅಡ್ವಾನ್ಸ್ ಸಿಸ್ಟಮ್ಸ್, ಮುಂಚೆ ಎಲ್ಲ ಇಷ್ಟೊಂದು ಕರೆಕ್ಟ್ ಆಗಿ ಟಾರ್ಗೆಟಿಂಗ್ ಇರ್ತಾ ಇರ್ಲಿಲ್ಲ ಒಂದು 30-40 ವರ್ಷದ ಕೆಳಗಡೆ. ಇವಾಗ ಪರ್ಫೆಕ್ಟ್ 10 meters, 5 meters, 2 meters ರೇಡಿಯಸ್ ಅಲ್ಲಿ ಬೀಳೋ ತರ ಶೆಲ್ಸ್ ಇರುತ್ತೆ. ಅದು ಹೇಗೆ ಇನ್ನು ಸಿವಿಲಿಯನ್ ಟಾರ್ಗೆಟ್ಸ್ ನಾವು ಟಾರ್ಗೆಟ್ ಮಾಡ್ತಿದಾರೋ, ಒಂದು ಬೇಕಂತ ಮಾಡ್ತಿದ್ದಾರೆ, ಇಲ್ಲ ಅಂದ್ರೆ ಅವ್ರದ್ದು ವೆರಿ ಓಲ್ಡ್ ಸಿಸ್ಟಮ್ಸ್, ಅದಕ್ಕೆ ಟಾರ್ಗೆಟಿಂಗ್ ಎಲ್ಲ ಸರಿಯಾಗಿ ಆಗ್ತಿಲ್ಲ ಅನಿಸ್ತದೆ. ಸರ್, ಭಾರತದ ಸೇನೆ ಎಷ್ಟು ಸಾಮರ್ಥ್ಯವನ್ನ ಹೊಂದಿದೆ, ಯಾವ ರೀತಿಯಾದಂತಹ ಕ್ಷಮತೆಯನ್ನ ಹೊಂದಿದೆ ಅನ್ನುವಂಥದ್ದು ಬಹುಶಃ ಇಡೀ ಜಗತ್ತಿಗೆ ಗೊತ್ತು. ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ನಾವು 4 ಸೇನಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಿದ್ವಿ, ಅವರಿಗೆ ಕೊಲಾಟ್ರಲ್ ಡ್ಯಾಮೇಜ್ ಅನ್ನ, ಮಿನಿಮಲ್ ಕೊಲಾಟ್ರಲ್ ಡ್ಯಾಮೇಜ್ ಅನ್ನ ಮಾಡುವಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಸಾಮಾನ್ಯವಾಗಿ ಈ ರೀತಿ ಸುದ್ದಿಗೋಷ್ಠಿಯನ್ನ ಮಾಡುವಂತಹ ಸಂದರ್ಭದಲ್ಲಿ, ಡಿಫೆನ್ಸ್ ವಿಚಾರಕ್ಕೆ ಬಂದಂತಹ ಟೈಮ್ನಲ್ಲಿ ನಾಗರಿಕರಿಗೆ, ದೇಶದ ಜನರಿಗೆ ಎಷ್ಟು ಹೇಳಬೇಕೋ ಅಷ್ಟು ಮಾಹಿತಿಯನ್ನ ಮಾತ್ರ ನೀಡಲಾಗುತ್ತೆ. ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಾರತ ದಾಳಿಯನ್ನ ಮಾಡಿರುವಂತಹ ಸಾಧ್ಯತೆ ಇದೆಯಾ, ಅಥವಾ ಸೇನೆ ಯಾವ ರೀತಿಯಾಗಿ ಆಲೋಚನೆ ಮಾಡುತ್ತೆ ಅಂತ ಹೇಳಿ ಅದನ್ನ ವಿವರಿಸಬಹುದಾ ಸರ್? ಅವರು ಡಿಸೈಡ್ ಮಾಡಿರ್ತಾರೆ ಜನರಿಗೆ ಎಷ್ಟು ಹೇಳ್ಬೇಕು, ಇಂಟರ್ನ್ಯಾಷನಲ್ ಮೀಡಿಯಾಗೆ ಎಷ್ಟು ಗೊತ್ತಾಗ್ಬೇಕು.
ಅಷ್ಟು ಮಾತ್ರ ಹೇಳೋದು. ಎಲ್ಲಾ ಮಾಹಿತಿಗಳನ್ನ ಕೊಟ್ರೆ ಆಪರೇಷನ್ ಕಾಂಪ್ರಮೈಸ್ ಆಗ್ಬೋದು, ಇಲ್ಲಾಂದ್ರೆ ಬೇರೆ ಏನಾದ್ರೂ ನಮಗೆ ನುಕ್ಸಾನ್ ಆಗ್ಬೋದು. ಆದ್ರಿಂದ ಅವ್ರು ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳೋದು. ಆದ್ರೆ ಇಂಡಿಯನ್ ಆರ್ಮಿ ರೆಕಾರ್ಡ್ ಏನು ಅಂದ್ರೆ ಕ್ರೆಡಿಬಿಲಿಟಿ ಇದೆ. ಅವ್ರು ಮಾಡದೇ ಇದ್ದಿದ್ನ ಮಾಡಿದ್ದೀನಿ ಅಂತ ಮಾತ್ರ ಹೇಳೋದೇ ಇಲ್ಲ, ಮಾಡಿದ್ದನ್ನ ಮಾತ್ರ ಹೇಳೋದು ಕರೆಕ್ಟ್ ಆಗಿ ಮಾಡಿದ್ದೀವಿ ಅಂತ. ಇನ್ನು ಭಾರತೀಯ ಸೇನೆ ಇವತ್ತು ಕೂಡ ಆರೋಪ ಮಾಡ್ತು, ನಿನ್ನೆಯೂ ಕೂಡ ಅದೇ ವಿಚಾರವನ್ನ ಮೆನ್ಷನ್ ಮಾಡಿದ್ರು. ಪಾಕಿಸ್ತಾನ ಈ ನಾಗರಿಕ ವಿಮಾನಯಾನದ ಮಾರ್ಗ ಹಾಗೆ ಆ ವಿಮಾನಗಳನ್ನ ಯಾವ ರೀತಿ ಪ್ಯಾಸೆಂಜರ್ ಫ್ಲೈಟ್ಗಳನ್ನ ತನಗೆ ಶೀಲ್ಡ್ ಆಗಿ ಬಳಸಿಕೊಳ್ತಾ ಇದೆ ಅಂತ ಹೇಳಿ. ಅಂದ್ರೆ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ತಾಕತ್ತಿಲ್ಲ, ಅದರ ಬದಲಾಗಿ ಈ ರೀತಿ ಜನಸಾಮಾನ್ಯರು ಅಥವಾ ಅಮಾಯಕರು ನಾಗರಿಕರು ಯಾರಿರ್ತಾರೋ ಅವರನ್ನ ಶೀಲ್ಡ್ ಆಗಿ ಬಳಸಿಕೊಳ್ಳೋದು. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಪಾಕಿಸ್ತಾನದ ಇಂಥದ್ದೊಂದು ಹತಾಶೆಯ ಪ್ರಯತ್ನ, ಕುತಂತ್ರಿ ಪ್ರಯತ್ನ ಇದು ಬಹಳ ಇರ್ರೆಸ್ಪಾನ್ಸಿಬಲ್ ಮತ್ತೆ ಹೇಡಿತನ. ಸಿವಿಲಿಯನ್ಸ್ ನ ಮುಂದೆ ಇಟ್ಕೊಂಡು ಅದರಿಂದ ಹಿಂದೆಯಿಂದ ಅವರು ಡ್ರೋನ್ಸ್ ಇಂದ ಅಟ್ಯಾಕ್ ಮಾಡೋದು, ಇಲ್ಲ ಅಂದ್ರೆ ಮಿಸೈಲ್ ವಾರ್ಫೇರ್ ಮಾಡ್ತಾರೆ. ತುಂಬಾ ಇರ್ರೆಸ್ಪಾನ್ಸಿಬಲ್. ಅವರು ಸಿಟಿಸನ್ಸ್, ಪಾಕಿಸ್ತಾನ್ ಸಿಟಿಸನ್ಸ್ ಮೇಲೆ ಮಾಡುವಂತ ದ್ರೋಹ ಇದು. ಈ ತರ ಮಾಡ್ಲೇಬಾರ್ದು. ನಾವು ಏನಿದ್ರು ಆರ್ಮ್ಡ್ ಫೋರ್ಸಸ್ ಮುಂದೆ ನಿಂತು ಅವರನ್ನ ರಕ್ಷಣೆ ಮಾಡೋದು ಹೊರತು ಅವ್ರನ್ನ ಮುಂದೆ ಇಟ್ಟು ಅವ್ರ ಹಿಂದೆಯಿಂದ ಈ ತರ ಎಲ್ಲ ಮಾಡೋದು ಬಹಳ ತಪ್ಪು ಅಂಡ್ ಬಹಳ ಖಂಡನೀಯತ. ಅಂಡ್ ದೆನ್ ನಾಟ್ ಆಸ್ ಎ ಪ್ರೊಫೆಷನಲ್ ಆರ್ಮ್ಡ್ ಫೋರ್ಸ್ ಆತರ ಮಾಡ್ಲೇಬಾರದು. ಇಂಡಿಯಾ ಅಂತೂ ಮಾಡೋದಿಲ್ಲ ಅನ್ನಿಸ್ತದೆ. ಇದು ಒಂದು ಕಾವರ್ಡ್ಲಿ ಆಕ್ಟ್ ಇದು. ಸೊ ಈ ತರ ಮಾಡಿದ್ರೆ ರಿಯಲಿ ಕಂಡೆಮ್ನೇಬಲ್. ಅಂಡ್ ಪಾಕಿಸ್ತಾನ್ ಸಿಟಿಸನ್ಸ್ ಕೂಡ ಇದು ಗೊತ್ತಾಗ್ಬೇಕು, ಈ ತರ ನಮ್ಮ ಆರ್ಮಿ ನಮ್ಮನ್ನ ಮುಂದೆ ಇಟ್ಟು ಅದರಿಂದ ಅಟ್ಯಾಕ್ ಮಾಡ್ತಿದ್ದೆ ಅಂತ. ಸರ್, ಸದ್ಯದ ಸಿಚುವೇಶನ್ ಗಮನಿಸ್ತಾ ಇದ್ದೀರಿ ನೀವು, ಎಲ್ಲಿ ತನಕ ಹೋಗಿ ಮುಟ್ಟಬಹುದು? ಭಾರತ ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದೆ ಪಾಕಿಸ್ತಾನದ ವಿರುದ್ಧ ಸಿದ್ಧ ಆಗಬಹುದು ಅಂತ ತಮಗನ್ಸುತ್ತೆ ಸರ್? ಇದು ಟಿಟ್ ಫಾರ್ ಟ್ಯಾಟ್. ಅವ್ರು ಏನ್ ಮಾಡ್ತಾರೆ ನಾವು ಅದ್ರ ಡಬಲ್ ಮಾಡ್ತೀವಿ, ಅದಂತೂ ನಿಶ್ಚಿತ. ನಾವಂತೂ ಹಿಂಜರಿಯೋದಿಲ್ಲ. ಇಷ್ಟು ಮಾತ್ರ ಗೊತ್ತಿರೋದು. ನಾನು ಈಗ ರಿಟೈರ್ಡ್ ಆಗಿದ್ದೀನಿ, ನನಗೆ ಲೇಟೆಸ್ಟ್ ಮಾಹಿತಿ ಇದ್ರ ಬಗ್ಗೆ ಗೊತ್ತಿಲ್ಲ. ಮತ್ತೆ ಗೊತ್ತು ಮಾಡ್ಲಿಕ್ಕೂ ಅವರು ಏನು ಪ್ರೆಸ್ ರಿಲೀಸಸ್ ಅಲ್ಲಿ ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಏನು ಅವರು ಪಬ್ಲಿಷ್ ಮಾಡ್ತಿದ್ದಾರೆ ಅಷ್ಟು ಮಾತ್ರ ನನ್ನ ಹತ್ರ ಇನ್ಫಾರ್ಮೇಶನ್ ಇರೋದು. ಬಟ್ ಗೋಯಿಂಗ್ ಬ್ಯಾಕ್ ಟು ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ಪ್ರೀವಿಯಸ್ ಹಿಸ್ಟ್ರಿ, ನಾವು ಹೆದರೋದು ಇಲ್ಲ, ಹಿಂಜರಿಯೋದು ಇಲ್ಲ. ಅವರು ಒಂದು ಕೊಟ್ರೆ ನಾವು 4 ಕೊಡ್ತೀವಿ. ಎಕ್ಸಾಕ್ಟ್ಲಿ ಸರ್. ಥ್ಯಾಂಕ್ ಯು DS ಪೂಯಿ ಅವರೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.